ಲೆನ್ಸೆಟ್ ಗ್ಲೋಬಲ್ ಹೆಲ್ತ್ ರಿಪೋರ್ಟ್ ನ ಪ್ರಕಾರ ನಮ್ಮ ದೇಶದ 50% ಜನರು ಫಿಸಿಕಲಿ ಅನ್ಫಿಟ್ ಇದ್ದಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳೋ ಪ್ರಕಾರ ಪ್ರತಿಯೊಬ್ಬ ಮನುಷ್ಯ ವಾರದಲ್ಲಿ 2.5 ರಿಂದ 3 ಗಂಟೆಗಳ ಕಾಲ ಮಾಡರೇಟ್ ಎಕ್ಸರ್ಸೈಸ್ ಮಾಡಬೇಕು. ಆದ್ರೆ ನಮ್ಮ ದೇಶದ 50% ಪಾಪ್ಯುಲೇಷನ್ ಮಾಡ್ತಾ ಇಲ್ಲ. ಪ್ರಪಂಚದ 195 ದೇಶಗಳಲ್ಲಿ 12ನೇ ವರ್ಸ್ಟ್ ಕಂಟ್ರಿ ಆಗಿದೆ ಈ ವಿಷಯದಲ್ಲಿ. ಇದೇ ಕಾರಣದಿಂದ ನಮ್ಮ ದೇಶದ ಕೋಟ್ಯಾಂತರ ಮಂದಿಗೆ ಅನ್ಹೆಲ್ದಿ ವೆಯ್ಟ್ ಗೇನ್ ಆಗುತ್ತೆ. ನಂತರ ಇದರಲ್ಲಿ ಬಹಳಷ್ಟು ಮಂದಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಶಾರ್ಟ್ ಕಟ್ ನ ಮೊರೆ ಹೋಗ್ತಾರೆ. ಕೆಲವರು ಹೇಳ್ತಾರೆ ನಾನು ಗ್ರೀನ್ ಟೀ ಕುಡಿತೀನಿ, ಇನ್ನು ಕೆಲವರು ನಾನು ಆಪಲ್ ಸೈಡರ್ ವೆನಿಗರ್ ಕುಡಿತೀನಿ, ಇನ್ನು ಕೆಲವರು ಡೈರೆಕ್ಟ್ ಆಗಿ ವೆಯ್ಟ್ ಲಾಸ್ ಸಪ್ಲಿಮೆಂಟ್ಸ್ ನ ತಗೊಳ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಇದರ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಳ್ಳೋಣ. ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ನಿಜವಾಗ್ಲೂ ಈ ಸಪ್ಲಿಮೆಂಟ್ಸ್ ನ ತಗೊಳ್ಬೇಕಾ? ಒಂದು ವೇಳೆ ತಗೊಳ್ಬೇಕು ಅಂದ್ರೆ ಯಾವುದು ಬೆಸ್ಟ್? ರಾತ್ರಿ ನಿಮ್ಮ ತೂಕವನ್ನ ಕಡಿಮೆ ಮಾಡುವ ಆ ಮ್ಯಾಜಿಕಲ್ ವೆಯ್ಟ್ ಲಾಸ್ ಸಪ್ಲಿಮೆಂಟ್ ಯಾವುದು? ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಯಾವ ಆಹಾರದಲ್ಲಿ ಜಾಸ್ತಿ ಶುಗರ್, ಸಾಲ್ಟ್, ಫ್ಯಾಟ್ ಇದೆಯೋ ಅದನ್ನ ಜಂಕ್ ಫುಡ್ ಅಂತಾರೆ. ಇದು ನಮ್ಮ ಆರೋಗ್ಯಕ್ಕೆ ಹಾನಿಕರವಾಗಿರುತ್ತೆ. ಆದ್ರೆ ಈ ಜಂಕ್ ಫುಡ್ ಇಂಡಸ್ಟ್ರಿ ಎಷ್ಟು ದೊಡ್ಡದು ಗೊತ್ತಾ? ಫಾರ್ಚೂನ್ ಬಿಸಿನೆಸ್ ಇನ್ಸೈಟ್ 2020 ಪ್ರಕಾರ ಈ ಜಂಕ್ ಫುಡ್ ಗ್ಲೋಬಲ್ ಮಾರ್ಕೆಟ್ ಸೈಜ್ $862 ಬಿಲಿಯನ್ ನಷ್ಟಿದೆ. ಮತ್ತೊಂದು ಸಂಶೋಧನಾ ಸಂಸ್ಥೆಯ ಪ್ರಕಾರ 2022ರಲ್ಲಿ ಈ ಉದ್ಯಮದ ಮೌಲ್ಯ $731 ಬಿಲಿಯನ್ ನಷ್ಟಿತ್ತು. ಈ ಜಂಕ್ ಫುಡ್ ಗಳಿಂದಾನೇ ಇವತ್ತು ಒಬಿಸಿಟಿ ಅನ್ನೋದು ಸಾಂಕ್ರಾಮಿಕ ರೋಗವಾಗಿ ಹರಡ್ಕೊಂಡಿದೆ. ಕೆಲವು ಬಂಡವಾಳಶಾಹಿಗಳ ಕಾರಣದಿಂದ ಈ ಜಂಕ್ ಫುಡ್ ಇಂಡಸ್ಟ್ರಿಗಳು ಬಹಳ ಬೆಳ್ಕೊಂಡು ಹೋಗ್ತಾ ಇದಾವೆ. ಒಂದು ಕಡೆ ಸಮಸ್ಯೆಯನ್ನ ಸೃಷ್ಟಿ ಮಾಡೋದು, ಮತ್ತೊಂದು ಕಡೆ ಆ ಸಮಸ್ಯೆಗೆ ಪರಿಹಾರವನ್ನ ಹುಡುಕೋದು. ಅಂದ್ರೆ ಮೊದಲು ಜನರಿಗೆ ಜಂಕ್ ಫುಡ್ ಅನ್ನ ತಿನ್ನಿಸಿ ಹಣವನ್ನ ಸಂಪಾದನೆ ಮಾಡೋದು, ಆಮೇಲೆ ಅದರಿಂದ ಒಬಿಸಿಟಿ ಬಂದಾಗ ವೆಯ್ಟ್ ಲಾಸ್ ಮಾಡುವ ಪ್ರಾಡಕ್ಟ್ ಗಳನ್ನ ಮಾರಿ ಮತ್ತೆ ಹಣವನ್ನ ಸಂಪಾದನೆ ಮಾಡೋದು. ರಿಸರ್ಚ್ ಅಂಡ್ ಫ್ಯಾಕ್ಟರ್ಸ್ ನ ಪ್ರಕಾರ 2021ರ ವೇಳೆಗೆ ವೆಯ್ಟ್ ಲಾಸ್ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಉದ್ಯಮದ ಮಾರುಕಟ್ಟೆಯ ಸೈಜ್ $224 ಬಿಲಿಯನ್ ಆಗಿತ್ತು. ಮಾರ್ಕೆಟ್ ರಿಸರ್ಚ್ .biz ಪ್ರಕಾರ 2022ರಲ್ಲಿ ಇದು $260 ಬಿಲಿಯನ್ ತಲುಪಿದೆ. ಈ ವರದಿಯಲ್ಲಿ ವೆಯ್ಟ್ ಲಾಸ್ ಉದ್ಯಮಗಳನ್ನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಡಯಟ್ ಅಂದ್ರೆ ಸಪ್ಲಿಮೆಂಟ್ಗಳು ಮತ್ತು ತಿನ್ನುವ ಪ್ರಾಡಕ್ಟ್ಗಳು. ಎರಡನೇದು ಫಿಟ್ನೆಸ್ ಎಕ್ವಿಪ್ಮೆಂಟ್ಸ್, ಜಿಮ್ ಎಕ್ವಿಪ್ಮೆಂಟ್ಸ್ ಮತ್ತು ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಗಳು. ಮೂರನೇದು ಸರ್ವಿಸಸ್ ಅಂದ್ರೆ ಫಿಟ್ನೆಸ್ ಸೆಂಟರ್ಗಳು, ಜಿಮ್ಗಳು ಮತ್ತು ಆನ್ಲೈನ್ ವೆಯ್ಟ್ ಲಾಸ್ ಪ್ರೋಗ್ರಾಮ್ಗಳು. ನೀವು ಅಂದ್ಕೊಳ್ಬಹುದು ಇದು ಒಳ್ಳೆ ಇಂಡಸ್ಟ್ರಿಗಳೇ ಅಲ್ವಾ, ಇದರಿಂದ ಜನರು ಫಿಟ್ ಆಗಿರ್ತಾರೆ, ಒಳ್ಳೆ ಉದ್ಯಮಗಳೇ ಅಲ್ವಾ ಅಂತ ಅಂದ್ಕೊಳ್ಬಹುದು. ಆದ್ರೆ ಈ ವೆಯ್ಟ್ ಲಾಸ್ ಉದ್ಯಮದ ಬಹುದೊಡ್ಡ ಭಾಗ ಕೇವಲ ವೆಯ್ಟ್ ಲಾಸ್ ಪ್ರಾಡಕ್ಟ್ ಗಳಿಂದಲೇ ತುಂಬೋಗಿದೆ. ಮ್ಯಾಜಿಕಲ್ ಪ್ರಾಡಕ್ಟ್ ಗಳ ಮಾರ್ಕೆಟಿಂಗ್ ಟ್ರಿಕ್ಸ್. ನೀವು ಯಾವುದೇ ಎಕ್ಸರ್ಸೈಸ್ ಅನ್ನ ಮಾಡುವ ಅವಶ್ಯಕತೆ ಇಲ್ಲ, ಜಂಕ್ ಫುಡ್ ತಿಂತಾ ಇರಿ. ಕೇವಲ ನಮ್ಮ ಈ ಪ್ರಾಡಕ್ಟ್ ನ ಒಂದು ಚಮಚ ಪೌಡರ್ ತಿಂದ್ರೆ ಸಾಕು, ರಾತ್ರಿ ನಿಮ್ಮ ಫ್ಯಾಟ್ ಕರಗೋಗುತ್ತೆ ಅಂತ ಹೇಳ್ಬಿಟ್ಟು ಈ ಜಾಹೀರಾತುಗಳನ್ನ ಮಾಡ್ತಾರೆ. ಇದು ಕೆಲವೊಮ್ಮೆ ಸಿರಪ್ ರೂಪದಲ್ಲಿ, ಮಾತ್ರೆಗಳ ರೂಪದಲ್ಲಿ, ಇನ್ನು ಕೆಲವು ಕಡೆ ಬೆಳ್ಳಿ ಫ್ಯಾಟ್ ಕಡಿಮೆ ಮಾಡೋದಕ್ಕೆ ಟಮಿಟಿ ರೂಪದಲ್ಲಿ ಸಿಗುತ್ತೆ. ಇನ್ನು ಕೆಲವರು ಆಪಲ್ ಸೈಡರ್ ವೆನಿಗರ್ ಮತ್ತು ಹರ್ಬಲ್ ನ್ಯೂಟ್ರಿಯಸ್ ಶೇಕ್ ಗಳನ್ನ ಮಾರಾಟ ಮಾಡ್ತಾರೆ. ಈ ಜಾಹೀರಾತುಗಳಲ್ಲಿ ಇವು ಕ್ಲಿನಿಕಲಿ ಪ್ರೂವ್ ಆಗಿದೆ ಅಂತ ಕೂಡ ಹೇಳ್ತಾರೆ. ಇನ್ನು ಕೆಲವು ಪ್ರಾಡಕ್ಟ್ ಗಳು ನಿಮ್ಮ ದೇಹದಲ್ಲಿ ಲೆಪ್ಟಿನ್ ಹಾರ್ಮೋನ್ಸ್ ಅನ್ನ ಹೆಚ್ಚಿಸುತ್ತೆ, ಇದರಿಂದ ನಿಮಗೆ ಹಸಿವಾಗೋದಿಲ್ಲ ಅಂತ ಕ್ಲೈಮ್ ಮಾಡ್ತಾರೆ. ಇವುಗಳನ್ನ ನೋಡಿದಾಗ ಸಾಮಾನ್ಯ ಜನರು ಇದು ತುಂಬಾ ಸೈಂಟಿಫಿಕ್ ಆಗಿ ಕಾಣಿಸ್ತಾ ಇದೆ, ಇವು ಮೆಡಿಕಲ್ ಶಾಪ್ ನಲ್ಲಿಯೂ ಕೂಡ ಸಿಗೋದ್ರಿಂದ ನಾವು ಇವುಗಳನ್ನ ಬೇಗ ನಂಬಿ ಬಿಡ್ತೀವಿ. ನಿಜವಾದ ಔಷಧಿಗಳಿಗೂ ಮತ್ತು ಇಂತಹ ಪ್ರಾಡಕ್ಟ್ ಗಳಿಗೂ ಇರುವ ದೊಡ್ಡ ವ್ಯತ್ಯಾಸ ಏನಂದ್ರೆ, ನಿಜವಾದ ಔಷಧಿಗಳನ್ನ ಮೆಡಿಕಲ್ ಡ್ರಗ್ಸ್ ಅಂತ ಕರೀತಾರೆ, ಆದ್ರೆ ಈ ಪ್ರಾಡಕ್ಟ್ ಗಳನ್ನ ಡೈಟರಿ ಸಪ್ಲಿಮೆಂಟ್ಸ್ ಅಂತ ಕರೀತಾರೆ. ಒಂದು ಪ್ರಾಡಕ್ಟ್ ಮೆಡಿಕಲ್ ಡ್ರಗ್ ಆಗ್ಬೇಕಂದ್ರೆ ಅದು ಹಲವು ಹಂತಗಳ ಕ್ಲಿನಿಕಲ್ ಟ್ರಯಲ್ ಮತ್ತು ಕಠಿಣ ನಿಯಮಗಳನ್ನ ಪಾಸ್ ಮಾಡಬೇಕಾಗುತ್ತೆ. ಆದ್ರೆ ಡೈಟರಿ ಸಪ್ಲಿಮೆಂಟ್ ಗಳಿಗೆ ಇಂತಹ ಕಟ್ಟುನಿಟ್ಟಾದ ನಿಯಮಗಳು ಇರೋದಿಲ್ಲ. ಈ ಕಂಪನಿಗಳು ತಮ್ಮದೇ ಆದ ಸಣ್ಣ ಮಟ್ಟದ ವೈಜ್ಞಾನಿಕ ರಿಸರ್ಚ್ ಗಳನ್ನ ತೋರಿಸಿ ತಮ್ಮ ಪ್ರಾಡಕ್ಟ್ ಸುರಕ್ಷಿತ ಅಂತ ಹೇಳ್ಕೊಳ್ತವೆ. ವೈಜ್ಞಾನಿಕವಾಗಿ ನೋಡೋದಾದ್ರೆ ಲೆಪ್ಟಿನ್ ಅನ್ನೋದು ಫ್ಯಾಟ್ ಸೆಲ್ಸ್ ನಲ್ಲಿ ಇರುವ ಹಾರ್ಮೋನ್. ಇದು ನಮ್ಮ ಮೆದುಳಿಗೆ ಹಸುವಿನ ಸಂಕೇತವನ್ನ ನೀಡುತ್ತೆ. ದೇಹದಲ್ಲಿ ಲೆಪ್ಟಿನ್ ಮಟ್ಟ ಹೆಚ್ಚಾಗಿದ್ರೆ ದೇಹದಲ್ಲಿ ಸಾಕಷ್ಟು ಫ್ಯಾಟ್ ಇದೆ, ಇನ್ನು ತಿನ್ನುವುದು ಬೇಡ ಎಂದು ಮೆದುಳಿಗೆ ಸಂದೇಶ ನೀಡುತ್ತೆ. ಒಂದು ವೇಳೆ ದೇಹದಲ್ಲಿ ಲೆಪ್ಟಿನ್ ಸಂಖ್ಯೆ ಕಡಿಮೆ ಆದ್ರೆ ಹಸಿವಾಗುತ್ತೆ. ಈ ಸಪ್ಲಿಮೆಂಟ್ ಕಂಪನಿಗಳು ಇದನ್ನೇ ಬಂಡವಾಳ ಮಾಡಿಕೊಂಡು ನಮ್ಮ ಪ್ರಾಡಕ್ಟ್ ನ ಸಪ್ಲಿಮೆಂಟ್ ತಿಂದ್ರೆ ಲೆಪ್ಟಿನ್ ಹೆಚ್ಚಾಗಿ ಹಸಿವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಈ ಕಂಪನಿಗಳು ಮುಚ್ಚಿಡುವ ಅಸಲಿ ಸತ್ಯ ಇಲ್ಲಿದೆ. ಯಾರು ಅತಿಯಾದ ತೂಕ ಅಥವಾ ಬೊಜ್ಜು ಹೊಂದಿರ್ತಾರೋ ಆಲ್ರೆಡಿ ಅವರ ದೇಹದಲ್ಲಿ ಫ್ಯಾಟ್ ಮತ್ತು ಲೆಪ್ಟಿನ್ ಮಟ್ಟ ತುಂಬಾ ಹೆಚ್ಚಾಗಿರುತ್ತೆ. ಆದ್ರೂ ಕೂಡ ಅವರಿಗೆ ಹಸು ಯಾಕಾಗುತ್ತೆ? ಯಾಕಂದ್ರೆ ಅವರ ದೇಹದಲ್ಲಿ ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂದ್ರೆ ಲೆಪ್ಟಿನ್ ಪ್ರತಿರೋಧ ಉಂಟಾಗಿರುತ್ತೆ. ದೇಹದಲ್ಲಿ ದೀರ್ಘಕಾಲದವರೆಗೆ ಅತಿಯಾದ ಲೆಪ್ಟಿನ್ ಇದ್ದಾಗ ಮೆದುಳಿಗೆ ಅದರ ಸಿಗ್ನಲ್ ತಲುಪೋದು ನಿಂತು ಹೋಗುತ್ತೆ. ಹೀಗಿರುವಾಗ ಹೊರಗಿನಿಂದ ಮತ್ತೆ ಲೆಪ್ಟಿನ್ ಸಪ್ಲಿಮೆಂಟ್ ಅನ್ನ ತಗೊಳ್ಳೋದ್ರಿಂದ ಯಾವುದೇ ಪ್ರಯೋಜನವಾಗೋದಿಲ್ಲ. ವೆಯ್ಟ್ ಲಾಸ್ ಸಪ್ಲಿಮೆಂಟ್ ನ ಎರಡನೇ ಕ್ಯಾಟಗರಿ, ಇವರನ್ನ ಫ್ಯಾಟ್ ಟ್ರ್ಯಾಪರ್ಸ್ ಅಥವಾ ಫ್ಯಾಟ್ ಬೈಂಡರ್ಸ್ ಅಂತ ಕರೀತಾರೆ. ಈ ಪ್ರಾಡಕ್ಟ್ ಗಳಲ್ಲಿ ಚೈಟೋಸಾನ್ ಎಂಬ ಕೆಮಿಕಲ್ ಇರುತ್ತೆ. ಇದು ಒಂದು ಪೌಡರ್ಡ್ ಶೆಲ್ ಇಂದ ತಯಾರಾಗುತ್ತೆ. ಶ್ರಿಂಪ್ಸ್,
ಕ್ರ್ಯಾಬ್ಸ್ ಮತ್ತು ಶೆಲ್ಫಿಶ್ ಗಳ ಕವಚಗಳನ್ನ ಪುಡಿ ಮಾಡಿ ತಯಾರು ಮಾಡಲಾಗುತ್ತೆ. ಇದನ್ನು ತಿಂದಾಗ ಇದು ನಿಮ್ಮ ದೇಹದ ಫ್ಯಾಟ್ ಮ್ಯಾಲಿಕ್ಯೂಲ್ಸ್ ಗಳಿಗೆ ಅಂಟಿಕೊಂಡು ಅವುಗಳ ಗಾತ್ರವನ್ನ ಜಾಸ್ತಿ ಮಾಡುತ್ತೆ. ಇದರಿಂದ ನಮ್ಮ ಪ್ಯಾನ್ಕ್ರಿಯಾಟಿಕ್ ಎಂಜೈಮ್ಸ್ ಗಳಿಗೆ ಆ ಫ್ಯಾಟ್ ಅನ್ನು ಜೀರ್ಣಿಸಿಕೊಳ್ಳೋಕೆ ಆಗದೇನೆ ಅದು ನೇರವಾಗಿ ಮಲದ ಮೂಲಕ ದೇಹದಿಂದ ಹೊರಗಡೆ ಹೋಗುತ್ತೆ. ಕೇಳೋಕೆ ಇದು ತುಂಬಾ ಸೈಂಟಿಫಿಕ್ ಆಗಿ ಅನ್ಸುತ್ತೆ ಅಲ್ವಾ? ಆದ್ರೆ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಇದೆ. ಚೈಟೋಸನ್ ಫ್ಯಾಟ್ ಜೀರ್ಣವಾಗದಂತೆ ತಡೆದರೆ ಅದರ ಜೊತೆಗೆ ದೇಹಕ್ಕೆ ಅಗತ್ಯವಾದ ಫ್ಯಾಟ್ ಸ್ಯಾಲ್ಯುಬಲ್ ವಿಟಮಿನ್ ಗಳಾದ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ ಮತ್ತು ಹಣ್ಣು ತರಕಾರಿಗಳಲ್ಲಿರುವ ರೋಗ ನಿರೋಧಕ ಪೋಷಕಾಂಶಗಳು ಕೂಡ ದೇಹಕ್ಕೆ ಸಿಗೋದಿಲ್ಲ. ವೆಯ್ಟ್ ಲಾಸ್ ಸಪ್ಲಿಮೆಂಟ್ ನ 3ನೇ ಕ್ಯಾಟಗರಿ, ಇದನ್ನ ಫ್ಯಾಟ್ ಬರ್ನರ್ಸ್ ಅಂತಾರೆ. ಫ್ಯಾಟ್ ಬರ್ನರ್ಸ್ ಎಂದ ತಕ್ಷಣ ದೇಹದಲ್ಲಿರುವ ಕೊಬ್ಬನ್ನು ಯಾವುದೋ ಮ್ಯಾಜಿಕಲ್ ಯಂತ್ರ ಕರಗಿಸುತ್ತೆ ಅಂತ ಅನ್ಕೋಬೇಡಿ. ಇದರ ಹಿಂದೆ ಇರುವ ಅಸಲಿ ಸೀಕ್ರೆಟ್ ಅಂದ್ರೆ ಅದು ಕೆಫಿನ್. ಕೆಫಿನ್ ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಫ್ಯಾಟ್ ಸೆಲ್ಸ್ ಗಳನ್ನ ಬ್ರೇಕ್ ಮಾಡಲು ಸಿಗ್ನಲ್ ನೀಡುತ್ತೆ ಮತ್ತು ನಮ್ಮ RMR ಅಂದ್ರೆ ರೆಸ್ಟಿಂಗ್ ಮೆಟಬಾಲಿಕ್ ರೇಟ್ ಅನ್ನ ಹೆಚ್ಚಿಸುತ್ತೆ. ಗ್ರೀನ್ ಕಾಫಿ ಬೀನ್ಸ್ ಗಳಲ್ಲಿ ಕ್ಲೋರೋಜೆನಿಕ್ ಆಸಿಡ್ ಇದ್ದು ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಇದು ಒಂಥರ ಒಳ್ಳೆದೇನೆ, ಆದ್ರೆ ಇದೇ ಕೆಫಿನ್ ನಮಗೆ ಒಂದು ಕಪ್ ನಾರ್ಮಲ್ ಕಾಫಿಯಲ್ಲೇ ಸಿಗುವಾಗ ಈ ದುಬಾರಿ ಸಪ್ಲಿಮೆಂಟ್ ಗಳು ಯಾಕೆ ಬೇಕು? ಕೆಲವು ಸಪ್ಲಿಮೆಂಟ್ ಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಫಿನ್ ಇರುತ್ತೆ, ಆದ್ರೆ ಅತಿಯಾದ ಕೆಫಿನ್ ದೇಹಕ್ಕೆ ಹಾನಿಕಾರಕ. ಇದರಿಂದ ಆತಂಕ, ನಿದ್ರಾಹೀನತೆ, ಎದೆ ಬಡಿತ ಹೆಚ್ಚಾಗೋದು ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳು ಎದುರಾಗಬಹುದು. ಕೆಲವರು ಅತಿ ಹೆಚ್ಚಾಗಿ ಕಾಫಿ ಕುಡಿಯೋರಲ್ಲಿ ಈ ನೆಗೆಟಿವ್ ಎಫೆಕ್ಟ್ ಗಳನ್ನ ಕಾಣಬಹುದು. ಈ ಗ್ರೀನ್ ಟೀ ಕಂಪನಿಗಳು ಇದರಲ್ಲಿ ಕೆಟಿಚಿನ್ ಮತ್ತು ಕೆಫಿನ್ ಇದೆ ಎಂದು ಮಾರ್ಕೆಟ್ ಮಾಡ್ತಾರೆ, ಆದ್ರೆ ಇದರಿಂದ ಎಷ್ಟು ತೂಕ ಕಡಿಮೆ ಆಗುತ್ತೆ ಅಂತ ಗೊತ್ತಾ? 2014ರ ಒಂದು ಮೆಟಾ ಅನಾಲಿಸಿಸ್ ನಲ್ಲಿ 14 ಬೇರೆ ಬೇರೆ ಟ್ರಯಲ್ಸ್ ಗಳನ್ನ 12 ವಾರಗಳ ಕಾಲ ಅಧ್ಯಯನ ಮಾಡಲಾಯಿತು. ಈ ಗ್ರೀನ್ ಟೀ ನಲ್ಲಿ ಹೆಚ್ಚಿನ ಪ್ರಮಾಣದ ಕೆಟಚಿನ್ ಪ್ರಮಾಣ ಇತ್ತು, ಆದ್ರೂ ಕೂಡ ವೆಯ್ಟ್ ಲಾಸ್ ನಲ್ಲಿ ಯಾವುದೇ ಬದಲಾವಣೆಗಳು ಕಾಣಿಸಲಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಬ್ಲಾಕ್ ಕಾಫಿ ಆಗ್ಲಿ, ಗ್ರೀನ್ ಟೀ ಆಗ್ಲಿ ಅಥವಾ ಗ್ರೀನ್ ಕಾಫಿ ಬೀನ್ಸ್ ಆಗ್ಲಿ ಸ್ವಲ್ಪ ಮಟ್ಟಿಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಹಾಯ ಮಾಡುತ್ತವೆ, ಆದ್ರೆ ನೀವು ಮಾಡುವ ಎಕ್ಸರ್ಸೈಸ್ ಜೊತೆಗೆ ಕೆಲಸ ಮಾಡುತ್ತೆ ಅಷ್ಟೇ ಹೊರತು ಎಕ್ಸರ್ಸೈಸ್ ಗೆ ಬದಲಾಗಿ ಕೆಲಸ ಮಾಡೋದಿಲ್ಲ. ಈ ಸಪ್ಲಿಮೆಂಟ್ ಗಳನ್ನ ತಗೊಂಡ್ರೆ ಎಕ್ಸರ್ಸೈಸ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಅನ್ನೋ ಭ್ರಮೆಯಲ್ಲಿ ಯಾರು ಇರಬೇಡಿ. ಎಕ್ಸರ್ಸೈಸ್ ಮಾಡುವ 1 ಗಂಟೆ ಮುಂಚೆ ಬ್ಲಾಕ್ ಕಾಫಿ ಅಥವಾ ಗ್ರೀನ್ ಟೀ ಯನ್ನ ತಗೊಳ್ಳೋದು ಉತ್ತಮ. ಆದ್ರೆ ಇದನ್ನ ಪ್ರತಿದಿನ ಕುಡಿಯೋದ್ರಿಂದ ನಿಮ್ಮ ಬಾಡಿಯಲ್ಲಿ ಕೆಫಿನ್ ಟಾಲರೆನ್ಸ್ ಡೆವಲಪ್ ಆಗುತ್ತೆ. ಅದಕ್ಕೆ ಇದನ್ನ ಹಂತ ಹಂತವಾಗಿ ಬಳಸೋದು ಉತ್ತಮ. ಒಂದು ವಾರ ಬ್ಲಾಕ್ ಕಾಫಿ ಅಥವಾ ಗ್ರೀನ್ ಟೀ ಯನ್ನ ಕುಡಿಯೋದು, ಇನ್ನೊಂದು ವಾರ ಕುಡಿದೇನೆ ಇರೋದು ಬೆಟರ್ ಇರುತ್ತೆ. ಕೊನೆಗೆ ಎಲ್ಲರಿಗೂ ಕಾಡುವ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ, ಯಾವ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗದೇನೆ ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯಾವ ವೆಯ್ಟ್ ಲಾಸ್ ಸಪ್ಲಿಮೆಂಟ್ ಅನ್ನ ತಗೊಂಡ್ರೆ ಬೆಸ್ಟ್ ಇರುತ್ತೆ? ಇದಕ್ಕೆ ಉತ್ತರ ಇದ್ಯಾವುದೂ ಅಲ್ಲ ವೀಕ್ಷಕರೇ. ಈ ಪ್ರಪಂಚದಲ್ಲಿ ಯಾವುದೇ ಒಂದೇ ಒಂದು ಮ್ಯಾಜಿಕಲ್ ಸಪ್ಲಿಮೆಂಟ್ ಇಲ್ಲ. ಇದರ ಸಹಾಯದಿಂದ ನಿಮ್ಮ ವೆಯ್ಟ್ ಅನ್ನ ರಾತ್ರೋರಾತ್ರಿ ಕಡಿಮೆ ಮಾಡುತ್ತೆ. ಒರಿಜಾನ್ ಸ್ಟೇಟ್ ಯೂನಿವರ್ಸಿಟಿ ಪ್ರೊಫೆಸರ್ ಮೆಲಿಂಡಾ ಮೆನೋರ್ ಎಂಬಾಕೆ 100 ರೀತಿಯ ವೆಯ್ಟ್ ಲಾಸ್ ಸಪ್ಲಿಮೆಂಟ್ ಗಳನ್ನ ರಿವ್ಯೂ ಮಾಡಿದ್ರು, ಆದ್ರೆ ಇದರಲ್ಲಿ ಯಾವುದೇ ಒಂದೇ ಒಂದು ಪ್ರಾಡಕ್ಟ್ ಗಮನಾರ್ಹವಾಗಿ ವೆಯ್ಟ್ ಲಾಸ್ ಮಾಡೋದು ಕಂಡು ಬಂದಿಲ್ಲ. ಇವುಗಳಿಂದ ಸಣ್ಣ ಪುಟ್ಟ ವೆಯ್ಟ್ ಲಾಸ್ ಆಗಬಹುದು ಅಷ್ಟೇ, ನೋಟಿಸಬಲ್ ವೆಯ್ಟ್ ಲಾಸ್ ಆಗೋದಿಲ್ಲ. ಇದರಿಂದ ಉಲ್ಟಾ ನಿಮ್ಮ ಹೆಲ್ತ್ ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಸಾಧ್ಯತೆಗಳು ಇರುತ್ತವೆ. ನಿಮ್ಮ ಬಾಡಿ ವೆಯ್ಟ್ ಕಡಿಮೆ ಮಾಡೋದಕ್ಕೆ ಈ ಎರಡು ವಿಷಯ ಮಾತ್ರ ಕೆಲಸ ಮಾಡುತ್ತೆ. ಅದು ನೀವು ತೆಗೆದುಕೊಳ್ಳುವ ಸರಿಯಾದ ಡೈಟ್ ಮತ್ತು ಎಕ್ಸರ್ಸೈಸ್. ವಾರಕ್ಕೆ ಕನಿಷ್ಠ 3 ಗಂಟೆಗಳ ಕಾಲ ದೈಹಿಕ ಚಟುವಟಿಕೆಗಳನ್ನ ಮಾಡಬೇಕು. 30 ನಿಮಿಷಗಳ ಕಾಲ ವೇಗವಾಗಿ ವಾಕ್ ಮಾಡೋದು, 15 ನಿಮಿಷಗಳ ಕಾಲ ಮೆಟ್ಟಿಲುಗಳನ್ನ ಹತ್ತಿ ಇಳಿಯೋದು, 20 ನಿಮಿಷಗಳ ಕಾಲ ಸ್ವಿಮ್ಮಿಂಗ್ ಮಾಡೋದು. ಇಷ್ಟೇ ಸುಲಭ ನಿಮ್ಮನ್ನು ನೀವು ಫಿಸಿಕಲಿ ಆಕ್ಟಿವ್ ಆಗಿ ಇರಿಸೋಕೆ. ಇದೇ ಆ ಒಂದು ಸಣ್ಣ ಬದಲಾವಣೆ ನಿಮ್ಮನ್ನು ನೀವು ಆರೋಗ್ಯವಾಗಿ ಇರಿಸೋಕೆ. ಇದೇ ಆ ಸಣ್ಣ ಬದಲಾವಣೆಯಿಂದ ಇಡೀ ನಮ್ಮ ದೇಶದ ಜನರನ್ನ ಆರೋಗ್ಯವಂತರಾಗಿ ಮಾಡಬಲ್ಲದು. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇಂಥದ್ದೇ ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ವೀಕ್ಷಕರೇ. ಅಲ್ಲಿಯವರೆಗೆ ಜೈ ಹಿಂದ್.